ಈಗ ಯಾವುದೇ ಒಂದು ಸಿನಿಮಾ ಆಗಿರಬಹುದು ಅಥವಾ ಒಂದು ಪುಸ್ತಕಗಳನ್ನ ಬರೆಯುವಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಆಶಯ ಇರುತ್ತೆ, ಇದರಿಂದ ಒಂದು 4 ಜನಕ್ಕೆ ಸಹಾಯ ಆಗಬೇಕು, ಒಂದು 4 ಜನ ಬದಲಾಗಬೇಕು ಅಂತ. ತಮ್ಮ ಒಂದು ದುಂಡೆ ಅನ್ನುವಂಥ ಒಂದು ಕೃತಿಯನ್ನು ಓದಿದ ನಂತರ ಯಾರಾದರೂ ತಮಗೊಂದು ಪಾಸಿಟಿವ್ ಆಗಿ ರೆಸ್ಪಾನ್ಸ್, ಯಾಕಂದರೆ ನೆಗೆಟಿವ್ ಆಗೋದು ಬೇಗ ಎಲ್ರಿಗೂ ತಲುಪಿಬಿಡುತ್ತೆ. ಸಾಕಷ್ಟು ಜನ ಬರ್ತಾರೆ, ಏನೇನೋ ಮಾತನಾಡ್ತಾರೆ, ತಮ್ಮನ್ನು ಅಪೋಸ್ ಮಾಡ್ತಾರೆ. ಅದು ಒಂದು ಕಡೆ. ಆದರೆ ಇಲ್ಲ, ಈ ಪುಸ್ತಕ ಭಾಳ ಚೆನ್ನಾಗಿದೆ, ನನಗೂ ಕೂಡ ಇದರಿಂದ ಪ್ರೇರಣೆ ಆಯಿತು ಅನ್ನೋಂಥ ಫೀಡ್ಬ್ಯಾಕ್ಗಳೇನಾದರೂ ತಮಗೆ ಸಿಗ್ತಾ ಆ ಸಂದರ್ಭದಲ್ಲಿ? ಬೇಕಾದಷ್ಟು ಅದೇ ಅದರ ಯಶಸ್ಸು ಕೂಡ, ಆ ಕಾದಂಬರಿಯ ಯಶಸ್ಸು ಕೂಡ ಅದೇ. ಎಷ್ಟೋ ಸಲ ಅಸ್ಪಷ್ಟವಾದ ಚಿತ್ರಣಗಳಿರ್ತವೆ. ಈಗ ನೀವು ಏನನ್ನ ಕೇಳ್ತೀರೋ ಅದು ಈ ಹೊತ್ತಿಗೆ ಈ ಕ್ಷಣಕ್ಕೆ ಕೇಳಿ ನಿಮ್ಮಲ್ಲಿ ಏನು ಬದಲಾವಣೆಗಳಾಗೋದಿಲ್ಲ. ನಿಮ್ಮಲ್ಲಿ ಮೊದಲಿನಿಂದಲೂ ಒಂದು ಮೂಲೆಯಲ್ಲಿ, ಒಂದು ದಾರಿಯಲ್ಲಿ ಒಂದು ಚಿಂತನೆಗಳು ನಡೀತಾ ಇರ್ತದೆ. ಒಂದು ಆ ವಿಚಾರದಲ್ಲಿ ಸ್ವಲ್ಪ ಗೊಂದಲಗಳಿರಬಹುದು, ಅಸ್ಪಷ್ಟತೆ ಇರಬಹುದು, ಈ ರೀತಿನೆಲ್ಲ ಇರುತ್ತೆ. ಆಗ ನನ್ನಂಥವರು ಅಥವಾ ಬೇರೆಯವರು, ನನ್ನಂಥವರು ಬೇರೆಯವರು ಯಾರು ಒಂದು ಪುಸ್ತಕಗಳನ್ನು ಬರೆದಾಗ ಒಂದು ವೈಚಾರಿಕವಾದಾಗ ಹೌದು ಅಂತ ಅವರಿಗೆ ಅನ್ನಿಸ್ತದೆ. ಆಮೇಲೆ ಅವರಿಗಿರುವಂತಹ ಗೊಂದಲ ಸ್ವಲ್ಪ ನಿವಾರಣೆ ಆಗ್ತದೆ. ಅವರಿಗಿದ್ದಂತಹ ಅಸ್ಪಷ್ಟತೆಗೆ ಒಂದು ಸ್ಪಷ್ಟವಾದ ದಿಕ್ಕುಗಳು ಸಿಗ್ತದೆ. ಇಲ್ಲಿ ಆಗೋದು ಕೂಡ ಅದೇ. ಏನದು ಅಂತಂದರೆ, ಗಣಪತಿ ಅನ್ನೋದು ಅಲ್ಲಿ ಅವಹೇಳನ ಎಲ್ಲೂ ಇಲ್ಲ. ಗಣಪತಿ ಅವನವನು ಒಂದು ಬುಡಕಟ್ಟಿನ ನಾಯಕ, ಅವನೊಬ್ಬ ಸಮರ್ಥವಾಗಿರುವಂತಹ ನಾಯಕ, ಜನನಾಯಕ. ಅವನು ಹೋರಾಡೋದು ವ್ಯವಸ್ಥೆಯ ವಿರುದ್ಧ. ಗಣಪತಿ ಹೋರಾಡೋದು ವ್ಯವಸ್ಥೆಯ ವಿರುದ್ಧ. ಅವರನ್ನು ಯಾರು ಆಳಲಿಕ್ಕೆ, ಅವರನ್ನು ಅಧೀನದಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೋ ಅವರ ವಿರುದ್ಧವಾಗಿ ಅವನು ಹೋರಾಡುವಂತಹ ಕತೆ ಅದು. ಹೀಗೆ ಈ ವಿಚಾರವಾಗಿ ಎಷ್ಟೋ ಜನಕ್ಕೆ ಗೊಂದಲಗಳಿರ್ತವೆ. ಅವರಿಗೆ ಇಂತಹ ಪುಸ್ತಕಗಳು ಖಂಡಿತವಾಗಿಯೂ ಒಂದು ಇನ್ಸೈಟ್ಸ್, ಒಳನೋಟಗಳನ್ನು ಕೊಡಲಿಕ್ಕೆ ಸಾಧ್ಯವಾಗುತ್ತೆ. ಆಯಿತು ಅದು.